ಏನ್ ಗುರು ಈ ಸಲ IPL 2020 ಸ್ಟಾರ್ಟ್ ಆಗಿಂತ ಮುಂಚೆನೆ RCB ಯಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟ್ ಬರ್ತಾ ಇದೆ. ರೀಸೆಂಟ್ ಆಗಿ ನೋಡಬಹುದು ಎಷ್ಟೇ ಕೇಸ್ ಮೇಲೆ ಒಂದು ಅಪ್ಡೇಟ್ ಕೂಡ ಬಂತು. ಅಂದ್ರೆ ಕೋರ್ಟ್ ಆ ಒಂದು ಕೇಸ್ ಅಲ್ಲಿ ಬೇಲ್ ತಗೊಂಡಿದ್ರಲ್ಲ, ಆ ಒಂದು ಬೇಲ್ ನ ರಿಜೆಕ್ಟ್ ಮಾಡಿದೆ ಅಂತ ಒಂದು ನ್ಯೂಸ್ ಕೂಡ ಬಂತು. ಅದಾಗ್ತಿದಂಗೆ ನಿಮ್ಗೆ ಗೊತ್ತಲ್ಲ, ಎಷ್ಟೆರಡು ಈ ಒಂದು RCB 2020 ಆಡದೆ ಡೌಟ್ ಅಂತ ಅಲ್ಲ, ಆಲ್ಮೋಸ್ಟ್ ಅದು ಕನ್ಫರ್ಮ್. ಬೇಲ್ ಕ್ಯಾನ್ಸಲ್ ಆಯಿತು ಅಂದ್ರೆ ಅವ್ರನ್ನೇನು ಲೀಗಲ್ ಇಶ್ಯೂ ಮೇಲೆ ಅವರು ಹೊರಗಡೆ ಕೂಡ ಇರ್ತಾರೆ, ಫೀಲ್ಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಆಡೋಕೆ ಬಿಡೋದಿಲ್ಲ. ಮತ್ತೆ BCCI ಅವರ ಕೆಲವೊಂದು ರೂಲ್ಸ್ ಗಳು ಕೂಡ ಇರುತ್ತೆ, ಯಾರ ಮೇಲೆ ಕೇಸ್ ಆಗಿರುತ್ತೆ ಮತ್ತೆ ಪ್ಲೇಯರ್ಸ್ ಮೇಲೆ ಏನಾದ್ರು ಅಲಿಗೇಷನ್ಸ್ ಇತ್ತು ಅಂದ್ರೆ ಅಂತವರು ಕ್ರಿಕೆಟ್ ಅನ್ನು ಆಡಂಗಿಲ್ಲ ಅಂತ. ಅದಾದ್ಮೇಲೆ ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದೆ, ಉತ್ತರ ಪ್ರದೇಶದ ಕೆಲವೊಂದು ಕ್ರಿಕೆಟ್ ಅಸೋಸಿಯೇಷನ್ಗಳು ಈಗಾಗಲೇ ಎಷ್ಟೇಳನ್ನ ಬ್ಯಾನ್ ಕೂಡ ಮಾಡಿದೆ ಅಂತ. ಸೊ ಅದೇ ಬೆನ್ನಲ್ಲಿ ಈಗ ಇನ್ನೊಂದು ನ್ಯೂಸ್ ಸ್ಪ್ರೆಡ್ ಕೂಡ ಆಗ್ತಾ ಇದೆ. ಉಮೇಶ್ ಯಾದವ್ ಎಷ್ಟೇಳ್ ಅವರ ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡ್ತಾರೆ ಅಂತ ತುಂಬಾ ಪೋಸ್ಟ್ ಗಳು ಹರಿದಾಡ್ತಾ ಇದೆ. ಆದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಉಮೇಶ್ ಯಾದವ್ ಎಷ್ಟೇಳ್ ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡ್ತಾರಾ ಏನು ಅಂತ ಇವತ್ತಿನ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿದ ಒಂದು ಲೈಕ್ ಅನ್ನು, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಷ್ಟೇ ಈ ಒಂದು ಮ್ಯಾಚ್ ಅಲ್ಲಿ ಕಂಟಿನ್ಯೂ ಕೂಡ ಆಗ್ಬೇಕಿತ್ತು, ಅವ್ರಿಗೆ ಗೊತ್ತಲ್ಲ ಕೆಲವೊಂದು ಕೇಸಸ್ ಅನ್ನ ಕೂಡ ಮಾಡ್ಕೊಂಡಿದ್ರೆ. ಇಂಥ ಪ್ಲೇಯರ್ಸ್ ಗಳು ಏನಕ್ಕೆ ಈ ತರ ವಿಚಾರಗಳಿಗೆ ತಲೆ ಹಾಕ್ತಾರೆ ಮತ್ತೆ ಇಂಥ ವಿಚಾರಗಳಿಂದ ತಮ್ಮ ಲೈಫ್ ಅನ್ನೇ ಸ್ಪಾಯ್ಲ್ ಮಾಡ್ಕೊಳ್ತಾರೆ ಅಂತ ಗೊತ್ತಾಗಲ್ಲ. ಎಂಥ ಪ್ಲೇಯರ್ ಗಳು ಲಾಸ್ಟ್ ಇಯರ್ ಎಂಥ ಪರ್ಫಾರ್ಮ್ ಅನ್ನ ಮಾಡಿದ್ರು, ಡೆತ್ ಓವರ್ಸ್ ಅಲ್ಲಿ ಆಗಿರ್ಬೋದು ಮತ್ತೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಸಖತ್ ನೇಮನ್ನ ಕೂಡ ಕ್ರಿಯೇಟ್ ಮಾಡ್ಬಿಟ್ಟಿದ್ರು. ಆದ್ರೆ ಈ ಬಾರಿ ಅನ್ಅವೈಲಬಿಲಿಟಿ RCB ಟೀಮ್ಗೆ ಒಂದು ದೊಡ್ಡ ಹೊಡೆತವನ್ನ ಕೂಡ ನೀಡಬಹುದು. ಏನಕ್ಕೆ ಒಂದು ಡೆತ್ ಸ್ಪೆಷಲಿಸ್ಟ್ ಕೂಡ ಆಗಿದ್ರೆ ಮತ್ತೆ ಸಖತ್ ಆಗಿರೋ ಬೌಲರ್ ಕೂಡ ಆಗಿದ್ರೆ, ಮತ್ತೆ ಯಾವ ತರ ಪರ್ಫಾರ್ಮ್ ಮಾಡಿದ್ರೆ ಅಂತ ನೀವು ಲಾಸ್ಟ್ ಇಯರ್ IPL ಕೂಡ ನೋಡಿದಿರಾ. ಸೊ ಈಗ ಏನಾಗಿದೆ ಅಂದ್ರೆ RCB ಅವ್ರನ್ನ ರಿಟೈನ್ ಕೂಡ ಮಾಡ್ಕೊಂಡಿದ್ರು, ಆದ್ರೆ ಎಷ್ಟೇ ಈಗ ಆಡೋದು ಒಂದು ಕಂಪ್ಲೀಟ್ ಆಗಿ ಕನ್ಫರ್ಮ್ ಕೂಡ ಆಗ್ಬಿಟ್ಟಿದೆ. ಹಾಗಾಗಿ ಇದ್ರ ಬೆನ್ನಲ್ಲೇ ಈಗ ಉಮೇಶ್ ಯಾದವ್ ಅವ್ರನ್ನ RCB ಅವರು ಮತ್ತೆ ರಿಟೈನ್ ಮಾಡ್ಕೊಬಹುದು, ಮತ್ತೆ ಇವರ ಪ್ಲೇಸಿಗೆ ಅವ್ರನ್ನ ತುಂಬೋದು ಅಂತ ಬಹಳ ನ್ಯೂಸ್ ಸ್ಪ್ರೆಡ್ ಕೂಡ ಆಗ್ತಿದೆ. ಆದ್ರೆ ಇದು ಯಾವುದೇ ಕಾರಣಕ್ಕೂ ಅಫಿಷಿಯಲ್ ನ್ಯೂಸ್ ಅಲ್ಲ, ಜಸ್ಟ್ ಒಂದು ನ್ಯೂಸ್ ಸ್ಪ್ರೆಡ್ ಆಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಟೀಮ್ ಒಳಗೆ ಇಲ್ಲ ಅಂದ್ರೆ ಎಕ್ಸ್ಪರ್ಟ್ಗಳು ಇದ್ರ ಬಗ್ಗೆ ಮಾತಾಡಿರ್ತಾರೆ, ಹಾಗಾಗಿ ನ್ಯೂಸ್ ಹೊರಗಡೆ ಸ್ಪ್ರೆಡ್ ಕೂಡ ಆಗಿರುತ್ತೆ. ಒಂದು 30% ಇಲ್ಲ 40% ಇದೊಂದು ಕನ್ಫರ್ಮೇಶನ್ ಮೆಸೇಜ್ ಅಂತ ಅನ್ಕೊಬಹುದು. ಅಫಿಷಿಯಲ್ ಆಗಿ RCB ಟೀಮ್ ಇಂದಾಗ್ಲಿ ಉಮೇಶ್ ಯಾದವ್ ಇಂದಾಗ್ಲಿ ಯಾವುದೇ ರೀತಿ ಅಪ್ಡೇಟ್ ಇದುವರೆಗೂ ಬಂದಿಲ್ಲ. ನೀವು ಕೇಳ್ಬೋದು ಉಮೇಶ್ ಯಾದವ್ ಏನಕ್ಕೆ ಇಲ್ಲಿ ರಿಪ್ಲೇಸ್ ಮಾಡ್ತಾರೆ ಅಂತ. ಎಷ್ಟೇ ಹೇಳಿ ಲೆಫ್ಟ್ ಆರ್ಮ್ ಫಾಸ್ಟ್ ಮೀಡಿಯಂ ಬೌಲರ್ ಕೂಡ ಆಗಿದ್ರೆ, ಉಮೇಶ್ ಯಾದವ್ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಕೂಡ ಆಗಿದ್ರೆ, ಅದಾದ್ಮೇಲೆ ಪವರ್ ಪ್ಲೇ ಮತ್ತೆ ಡೆತ್ ಓವರ್ಸ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಅನ್ನ ಕೂಡ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ ಕೂಡ ಆಗಿದ್ರೆ, ಹಾಗಾಗಿ ಅವ್ರನ್ನ ರಿಪ್ಲೇಸ್ ಕೂಡ ಮಾಡುದು. ಮತ್ತೆ ನಿಮ್ಗೆ ಗೊತ್ತಿರಂಗೆ ಪ್ರೀವಿಯಸ್ ಆಗಿ ಸುಮಾರು 2018 ರಿಂದ 2020 ತನಕ ಉಮೇಶ್ ಯಾದವ್ ಅವರು RCB ಕೂಡ ಆಡಿದ್ರು. ಆ ಉದ್ದೇಶದಿಂದ RCB ಮತ್ತೆ ಅವ್ರನ್ನ ರಿಟರ್ನ್ ಕೂಡ ಮಾಡ್ಕೊಬಹುದು. ಮತ್ತೆ IPL ಅಲ್ಲಿ ಉಮೇಶ್ ಯಾದವ್ ಸ್ಟಾಟ್ಸ್ ಯಾವ ತರ ಅಂತ ಚೆಕ್ ಮಾಡಕ್ ಹೋದ್ವಿ ಅಂದ್ರೆ, ಇದುವರೆಗೂ ಟೋಟಲ್ ಆಗಿ 148 IPL ಮ್ಯಾಚಸ್ ಅನ್ನ ಉಮೇಶ್ ಯಾದವ್ ಅವರು ಆಡಿದ್ರು. ಅದರಲ್ಲಿ ಬೆಸ್ಟ್ ಬೌಲಿಂಗ್ ಅಂದ್ರೆ 4 ವಿಕೆಟ್ ಅನ್ನ ಒಂದೇ ಮ್ಯಾಚ್ ಅಲ್ಲಿ ಎತ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಇವರ ಸ್ಟ್ರೈಕ್ ರೇಟ್ 21 ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಮಾಡಿದ್ರೆ ಗುರು, ಇದ್ರಲ್ಲೇ ಗೊತ್ತಾಗುತ್ತೆ ಎಂತ ಬೌಲರ್ ಅಂತ. ಅದಾದ್ಮೇಲೆ RCB ಲಿ ಅಂದ್ರೆ 2018 ರಿಂದ 2020 ತನಕ RCB ಕೂಡ ಆಡಿದ್ರು. ಅದಾದ್ಮೇಲೆ RCB ಅವ್ರನ್ನ ಇವ್ರ ಬಿಟ್ರು. ಈಗ 2018 ರಿಂದ 2020 ತನಕ ಸ್ಟಾಟ್ಸ್ ಯಾವ ತರ ಅಂತ ನೋಡಕ್ ಹೋದ್ವಿ ಅಂದ್ರೆ, 2018 14 ಮ್ಯಾಚಸ್ ಅನ್ನ ಕೂಡ ಆಡಿದ್ರು, ಅದರಲ್ಲಿ 20 ವಿಕೆಟ್ ಅನ್ನ ತೆಗೆದಿದ್ದಾರೆ. ಅದಾದ್ಮೇಲೆ 2019 11 ಮ್ಯಾಚ್ ಅನ್ನ ಆಡಿದ್ರೆ ಅದರಲ್ಲಿ 8 ವಿಕೆಟ್ ಅನ್ನ ತೆಗೆದಿರುವಂತದ್ದು. ಅದಾದ್ಮೇಲೆ 2020 2 ಮ್ಯಾಚ್ ಅನ್ನ ಆಡಿದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ವಿಕೆಟ್ ಅನ್ನ ತೆಗಿಲ್ಲ. ಅದಾದ್ಮೇಲೆ RCB ಅಲ್ಲಿಗೆ ಅವ್ರನ್ನ ಬಿಟ್ಟಿದೆ. ಹಾಗಾಗಿ ಮತ್ತೆ ಈಗ ಎಷ್ಟೇ ಪ್ಲೇಸಿಗೆ ಉಮೇಶ್ ಯಾದವ್ ಅವ್ರನ್ನ ತಗೊಳ್ಳೋ ಪ್ಲಾನ್ ಕೂಡ ಮಾಡ್ತಾರೆ. ಏನಕ್ಕೆ ಅಂದ್ರೆ ಒಳ್ಳೆ ಬೆಸ್ಟ್ ಬೌಲರ್ ಕೂಡ ಆಗಿದ್ದಾರೆ, ಎಷ್ಟೇ ಪ್ಲೇಸ್ ಅನ್ನ ಆರಾಮಾಗಿ ರಿಪ್ಲೇಸ್ ಕೂಡ ಮಾಡೋ ಕೆಪಾಸಿಟಿ ಕೂಡ ಇದೆ, ಮತ್ತೆ ಎಕ್ಸ್ಪೀರಿಯನ್ಸ್ ಬೌಲರ್ ಕೂಡ ಆಗಿದ್ದಾರೆ. ಹಾಗಾಗಿ ಇವ್ರನ್ನ ಎಷ್ಟೇ ಪ್ಲೇಸಿಗೆ ಉಮೇಶ್ ಯಾದವ್ ಅವ್ರನ್ನ ತಗೋಬಹುದು. ಸೊ ಇದ್ರ ಬಗ್ಗೆ ನೀವೇನಂತೀರಾ? ಉಮೇಶ್ ಯಾದವ್ ಅವ್ರನ್ನ ತಗೋಬೇಕಾ ತಗೋಬಾರ್ದಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.